ಮಕರ ರಾಶಿಯವರೇ, ಈ ಕ್ಷಣ ನೀವು ನೋಡುತ್ತಿರುವುದು ಕೇವಲ ಒಂದು ವಿಡಿಯೋ ಅಲ್ಲ. ಇದು ನಿಮ್ಮ ಜೀವನದ ಮುಂದಿನ 5 ದಿನಗಳ ಬಗ್ಗೆ ಒಂದು ಅತ್ಯಂತ ಮಹತ್ವದ ಸಂದೇಶವಾಗಿರಬಹುದು. ಜೂನ್ 19, 20, 21, 22 ಮತ್ತು 23 ಈ 5 ದಿನಗಳು ಸಾಮಾನ್ಯ ದಿನಗಳಲ್ಲ. ನಿಮ್ಮ ಸುತ್ತಲಿನ ಜನರ ನಿಜವಾದ ಮುಖವಾಡಗಳು ಒಂದೊಂದಾಗಿ ಕಳಚಿ ಬೀಳುವ ಸಮಯ ಇದು. ಇಷ್ಟು ದಿನ ನೀವು ನಂಬಿದ್ದ ಕೆಲವರು, ನಿಮ್ಮ ಜೊತೆ ನಗುತ್ತಾ ಇದ್ದವರು, ಅವರ ನಿಜವಾದ ಉದ್ದೇಶಗಳು ನಿಮಗೆ ಸ್ಪಷ್ಟವಾಗಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಇದರ ಜೊತೆಗೆ ಶನಿದೇವನ ವಿಶೇಷ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ಸಿಹಿ ಸುದ್ದಿ ಕೂಡ ಬರಲಿದೆ. ಇದು ಹಣ, ಉದ್ಯೋಗ, ಕುಟುಂಬ ಅಥವಾ ಬಹುಕಾಲದಿಂದ ಕಾಯುತ್ತಿದ್ದ ಒಂದು ದೊಡ್ಡ ಆಸೆಯ ನೆರವೇರಿಕೆ ಆಗಿರಬಹುದು. ಆದರೆ ಗಮನಿಸಿ, ಈ ವಿಡಿಯೋದಲ್ಲಿ ಹೇಳುವ ಕೆಲವು ವಿಷಯಗಳು ನಿಮ್ಮ ಮುಂದಿನ ನಿರ್ಧಾರಗಳನ್ನು ಬದಲಾಯಿಸಬಹುದು. ಆದ್ದರಿಂದ ಕೊನೆಯವರೆಗೂ ನೋಡಿ. ಈ ಸಂದೇಶವನ್ನು ಮಧ್ಯದಲ್ಲೇ ಬಿಡಬೇಡಿ. ಮಕರ ರಾಶಿಯ ಸ್ನೇಹಿತರೆ, ಜ್ಯೋತಿಷ್ಯ ದೃಷ್ಟಿಯಿಂದ ನೋಡಿದರೆ ಈ ಸಮಯದಲ್ಲಿ ಗ್ರಹಗಳ ಚಲನೆ ನಿಮ್ಮ ಪರವಾಗಿ ನಿಧಾನವಾಗಿ ತಿರುಗುತ್ತಿದೆ. ಕಳೆದ ಕೆಲ ತಿಂಗಳುಗಳಿಂದ ನೀವು ಅನುಭವಿಸಿದ ಒತ್ತಡ, ವಿಳಂಬ, ಹಣಕಾಸಿನ ಸಮಸ್ಯೆಗಳು ಮತ್ತು ಮಾನಸಿಕ ಗೊಂದಲಗಳು ಈಗ ನಿಧಾನವಾಗಿ ಕಡಿಮೆಯಾಗುವ ಹಂತಕ್ಕೆ ಬರುತ್ತಿದೆ. ಈ 5 ದಿನಗಳಲ್ಲಿ ಒಂದು ಪ್ರಮುಖ ಘಟನೆ ಸಂಭವಿಸಬಹುದು. ನಿಮಗೆ ಹತ್ತಿರದವರಲ್ಲಿಯೇ ಯಾರೋ ಒಬ್ಬರು ನಿಮ್ಮ ಬಗ್ಗೆ ತಪ್ಪು ಮಾತುಗಳನ್ನು ಆಡುತ್ತಿದ್ದರೆ ಅಥವಾ ನಿಮ್ಮ ಕೆಲಸದಲ್ಲಿ ಅಡ್ಡಿ ತರಲು ಪ್ರಯತ್ನಿಸುತ್ತಿದ್ದರೆ ಅವರ ನಿಜವಾದ ಮುಖ ಎಲ್ಲರ ಮುಂದೆ ಬಹಿರಂಗವಾಗುವ ಸಾಧ್ಯತೆ ಇದೆ. ಕೆಲವರು ನಿಮ್ಮ ಯಶಸ್ಸನ್ನು ನೋಡಿ ಒಳಗೊಳಗೆ ಅಸೂಯೆ ಪಡುತ್ತಿದ್ದವರು ಈಗ ತಾವೇ ತಪ್ಪು ಹೆಜ್ಜೆ ಇಟ್ಟುಕೊಳ್ಳಬಹುದು. ಅದರ ಫಲವಾಗಿ ಅವರ ನಿಜ ಸ್ವಭಾವ ಹೊರಬರುತ್ತದೆ ಮತ್ತು ನೀವು ಯಾರನ್ನು ನಂಬಬೇಕು, ಯಾರನ್ನು ದೂರ ಇಡಬೇಕು ಎಂಬುದು ಸ್ಪಷ್ಟವಾಗುತ್ತದೆ. ಇದು ನಿಮ್ಮ ಜೀವನದಲ್ಲಿ ಒಂದು ಕ್ಲಿಯರಿಂಗ್ ಫೇಸ್ ಆಗಿರಬಹುದು. ಅಂದರೆ ಅನಾವಶ್ಯಕ ಸಂಬಂಧಗಳು ಕಡಿದು ಹೋಗುವ ಮತ್ತು ನಿಜವಾದ ಸಂಬಂಧಗಳು ಮಾತ್ರ ಉಳಿಯುವ ಸಮಯ. ಆರ್ಥಿಕವಾಗಿ ನೋಡಿದರೆ ಇದು ನಿಧಾನವಾದ ಆದರೆ ಸ್ಥಿರವಾದ ಉತ್ತಮ ಬದಲಾವಣೆಯ ಸಮಯ. ನಿಂತು ಹೋಗಿದ್ದ ಹಣ ವಾಪಸ್ ಬರುವ ಸಾಧ್ಯತೆ ಇದೆ. ಹಳೆಯ ಬಾಕಿ ಪಾವತಿ ಅಥವಾ ಪೆಂಡಿಂಗ್ ವರ್ಕ್ಗಳು ಪೂರ್ಣಗೊಳ್ಳಬಹುದು. ಉದ್ಯೋಗ ಹುಡುಕುತ್ತಿರುವವರಿಗೆ ಹೊಸ ಅವಕಾಶಗಳು ಬಾಗಿಲು ತಟ್ಟಬಹುದು. ಕೆಲಸದಲ್ಲಿರುವವರಿಗೆ ಪ್ರಮೋಷನ್ ಅಥವಾ ರೆಕಗ್ನೈಸೇಷನ್ ಸಿಗುವ ಸೂಚನೆ ಇದೆ. ವ್ಯಾಪಾರದಲ್ಲಿ ಇರುವವರಿಗೆ ಹೊಸ ಗ್ರಾಹಕರು, ಹೊಸ ಒಪ್ಪಂದಗಳು ಅಥವಾ ಲಾಭದಾಯಕ ಡೀಲ್ಗಳು ಸಿಗುವ ಸಾಧ್ಯತೆ ಇದೆ. ಆದರೆ ಯಾವುದೇ ನಿರ್ಧಾರವನ್ನು ಆತುರದಲ್ಲಿ ತೆಗೆದುಕೊಳ್ಳಬೇಡಿ. ಯೋಚಿಸಿ ಹೆಜ್ಜೆ ಇಡಿ. ಕುಟುಂಬದ ವಿಷಯದಲ್ಲಿ ಒಂದು ಸಂತೋಷದ ಸುದ್ದಿ ಕೇಳುವ ಸಾಧ್ಯತೆ ಇದೆ. ದೂರವಿದ್ದ ಸಂಬಂಧಗಳು ಮತ್ತೆ ಸಂಪರ್ಕಕ್ಕೆ ಬರುವ ಸಾಧ್ಯತೆ ಇದೆ. ಒಂದು ಶುಭ ಕಾರ್ಯ, ಸಮಾರಂಭ ಅಥವಾ ಕುಟುಂಬದಲ್ಲಿ ಸಂತೋಷದ ಕ್ಷಣಗಳು ಬರಬಹುದು. ಮನಸ್ಸಿನಲ್ಲಿ ಇದ್ದ ಒತ್ತಡಗಳು ಕಡಿಮೆಯಾಗುತ್ತದೆ ಮತ್ತು ನೀವು ಸ್ವಲ್ಪ ಶಾಂತಿಯನ್ನು ಅನುಭವಿಸಬಹುದು. ಬಹುಕಾಲದಿಂದ ನೀವು ಹೊತ್ತಿದ್ದ ಭಾರವನ್ನು ಬಿಡುವ ಸಮಯ ಇದು. ಪ್ರೀತಿ ಜೀವನದಲ್ಲಿ ಕೆಲವು ಸತ್ಯಗಳು ಹೊರಬರಬಹುದು. ಯಾರಾದರೂ ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ಈಗ ಅದು ಸ್ಪಷ್ಟವಾಗುತ್ತದೆ. ಒಂಟಿಯಾಗಿರುವವರಿಗೆ ಹೊಸ ಪರಿಚಯದ ಅವಕಾಶ ಇದೆ. ಈ ಹೊಸ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸುವ ಸಾಧ್ಯತೆ ಇದೆ. ಹಳೆಯ ಸಂಬಂಧಗಳಲ್ಲಿ ಇದ್ದ ಗೊಂದಲಗಳು ನಿಧಾನವಾಗಿ ಸರಿಯಾಗಬಹುದು ಅಥವಾ ಕೆಲ ಸಂಬಂಧಗಳು ಸ್ವಾಭಾವಿಕವಾಗಿ ದೂರವಾಗಬಹುದು. ಇದು ನಿಮ್ಮ ಒಳಿತಿಗಾಗಿ ಆಗುವ ಬದಲಾವಣೆ. ಈ ಸಮಯದಲ್ಲಿ ನಿಮ್ಮ ಮನಸ್ಸು ತುಂಬ ಸಂವೇದನಾಶೀಲವಾಗಿರಬಹುದು. ಆದರೆ ಯಾವುದೇ ನಿರ್ಧಾರವನ್ನು ಭಾವನೆಗಳಲ್ಲಿ ತೆಗೆದುಕೊಳ್ಳಬೇಡಿ. ತಾಳ್ಮೆ ನಿಮ್ಮ ದೊಡ್ಡ ಶಕ್ತಿಯಾಗಲಿದೆ. ಧ್ಯಾನ, ಪ್ರಾರ್ಥನೆ ಅಥವಾ ಶಾಂತವಾಗಿ ಸಮಯ ಕಳೆಯುವುದು ನಿಮಗೆ ಹೆಚ್ಚು ಲಾಭ ನೀಡುತ್ತದೆ. ಮಕರ ರಾಶಿಯವರೇ, ಈ ಜೂನ್ 19ರಿಂದ 23ರವರೆಗಿನ ಸಮಯ ನಿಮ್ಮ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಆಗಬಹುದು. ಶತ್ರುಗಳ ಮುಖವಾಡ ಕಳಚುವುದು, ಸಿಹಿ ಸುದ್ದಿ ಸಿಗುವುದು ಮತ್ತು ಹೊಸ ಅವಕಾಶಗಳು ಬರುವ ಸಾಧ್ಯತೆ ಒಂದೇ ಸಮಯದಲ್ಲಿ ನಡೆಯಬಹುದು. ಈ ಸಂದೇಶ ನಿಮಗೆ ಕನೆಕ್ಟ್ ಆಗಿದ್ದರೆ ಕಮೆಂಟ್ನಲ್ಲಿ ತಪ್ಪದೆ ಬರೆಯಿರಿ. ಜೈ ಶನಿದೇವ.
ಇದು ನಿಮ್ಮ ಜೀವನದಲ್ಲಿ ಇನ್ನಷ್ಟು ಶಕ್ತಿ ತರುತ್ತದೆ ಎಂದು ನಂಬಲಾಗುತ್ತದೆ. ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಶೇಷ ರಾಶಿ ಭವಿಷ್ಯದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.